ಓಂ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾಃ ಮನ್ಯುಂ ವಿಷಾಯೀಲತೆ ಮಾನುಷೀರ್ಯಾಃ ಪಾಹಿನೋ ಮನ್ಯೋ ತಪಸಾ ಸಜೋಷಾಃ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಮೃದ್ಧಿಕರ, ಲಾಭಕರ, ತೃಪ್ತಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜಾತಕದಲ್ಲಿ ರುಚಕ ಯೋಗ ಅನ್ನುವಂತಹ ಒಂದು ಯೋಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ರುಚಕ ಯೋಗ, ಈ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ? ನೋಡಿ, ಮೂಲ ಜಾತಕವನ್ನು ತಗೊಂಡಾಗ ಪ್ರತಿಯೊಬ್ಬರು ಜಾತಕದಲ್ಲೂ, ನಿಮ್ಮ ಜಾತಕದಲ್ಲಾಗಲಿ ಅಥವಾ ನನ್ನ ಜಾತಕದಲ್ಲಾಗಲಿ, ಯಾರದ್ದೇ ಜಾತಕ ತಗೊಂಡ್ರು ಕೂಡ ಒಂದು ಯೋಗ, ಒಂದು ದೋಷ ಅನ್ನುವಂಥದ್ದು ಇದ್ದೇ ಇರುತ್ತೆ. ಭಗವಂತ ಅದನ್ನ ಬ್ಯಾಲೆನ್ಸ್ ಮಾಡ್ತಾನೆ. ದೋಷದ ಬಗ್ಗೆ ತಿಳ್ಕೊಂಡು ನಾವು ಭಯಪಟ್ಟು ಪರಿಹಾರಗಳನ್ನ ಹೇಗೆ ಮಾಡ್ಕೋತೀವೋ, ಯೋಗದ ಬಗ್ಗೆ ತಿಳ್ಕೊಂಡು ಅದನ್ನು ಅನುಭವಿಸೋದಕ್ಕೆ ಅಷ್ಟೇ ಕುತೂಹಲಕರವಾಗಿರಬೇಕು ನಮ್ಮ ಜೀವನ. ಹಾಗಾದ್ರೆ ಈ ರುಚಕ ಯೋಗ ಅನ್ನುವಂಥ ಯೋಗ ಯಾರಿಗೆ ಅಪ್ಲೈ ಆಗುತ್ತೆ? ಯಾವ ಜಾತಕಕ್ಕೆ ಅಪ್ಲೈ ಆಗುತ್ತೆ? ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ರುಚಕ ಯೋಗದ ಗ್ರಹ ಇದ್ರೆ ಆ ವ್ಯಕ್ತಿಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನ ನಾವು ತಿಳಿಬೇಕು. ಮೊದಲನೇದಾಗಿ ರುಚಕ ಯೋಗಕ್ಕೆ ಅಧಿಪತಿ ಯಾರು ಅಂದ್ರೆ ಕುಜ. ಕುಜ ರುಚಕ ಯೋಗಕ್ಕೆ ಅಧಿಪತಿ ಅಂತ ತಿಳ್ಕೊಂಡ್ರಿ. ಆದರೆ ಆ ಕುಜ ಎಲ್ಲಿರಬೇಕು ಜಾತಕದಲ್ಲಿ? ಮೂಲ ಜಾತಕ, ಗೋಚಾರದಲ್ಲ, ಮೂಲ ಜಾತಕದಲ್ಲಿ ಕುಜ ವೃಶ್ಚಿಕ ರಾಶಿಯಲ್ಲೋ ಅಥವಾ ಮೇಷ ರಾಶಿಯಲ್ಲೋ ಕುಜ ಇದ್ದರೆ ಅದನ್ನ ರುಚಕ ಯೋಗ ಅಂತ ಕರಿತೀವಿ. ನೋಡಿ, ಕುಜ ವೃಶ್ಚಿಕ ರಾಶಿಯಲ್ಲೋ ಅಥವಾ ಮೇಷ ರಾಶಿಯಲ್ಲೋ ಇದ್ದು ಅಸ್ತಂಗತ ಆಗದೆ, ವಕ್ರಿ ಆಗದೆ, ಇತರೆ ದುಷ್ಟಗ್ರಹಗಳ ಜೊತೆ ಯುತಿ ಆಗದೆ ಇದ್ದರೆ, ಎಕ್ಸಾಂಪಲ್ ರಾಹು, ಕೇತು, ಶನಿ, ಮತ್ತೆ ಇವನ್ ಹೇಳ್ಬೇಕಂದ್ರೂ ಕೂಡ ಶುಕ್ರನು ಕೂಡ ಒಳ್ಳೆಯದಲ್ಲ. ಕೆಟ್ಟ ಗ್ರಹಗಳ ಜೊತೆಗೆ ಸೇರ್ಕೊಂಡಿರಬಾರ್ದು. ವಕ್ರಿ ಅಂದ್ರೆ ರೆಟ್ರೋಗ್ರೇಡ್ ಆಗಿರಬಾರ್ದು. ಅಸ್ತಂಗತ ಅಂದ್ರೆ ಕಂಬಸ್ಟ್ ಆಗಿರಬಾರ್ದು. ಅಥವಾ ಕೆಟ್ಟ ಗ್ರಹದ ದೃಷ್ಟಿನೂ ಕುಜನ ಮೇಲೆ ಬೀಳಬಾರ್ದು. ಆ ಥರ ಯಾವುದೇ ಅಬ್ಸ್ಟ್ರಕಲ್ಸ್ ಇಲ್ಲದೆ ಕುಜ ಸ್ವತಂತ್ರವಾಗಿ, ಸರ್ವತಂತ್ರ ಸ್ವತಂತ್ರವಾಗಿ ಮೇಷರಾಶಿಯಲ್ಲೋ ಅಥವಾ ವೃಶ್ಚಿಕ ರಾಶಿಯಲ್ಲೋ ಇದ್ರೆ ಅಂಥವರಿಗೆ ರುಚಕ ಯೋಗ. ಇಲ್ಲಿ ಕಾಣ್ತಾ ಇದೆ ನೋಡಿ, ಪಕ್ಕದಲ್ಲಿ ಒಂದು ಗ್ರಾಫ್ ಕಾಣ್ತಾ ಇದೆಯಲ್ಲ, ಒಂದು ಚಾರ್ಟ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಮ ಮೂಲ ಜಾತಕವನ್ನು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಈ ಚಾರ್ಟ್ ಅನ್ನ ಸ್ವಲ್ಪ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಈ ಚಾರ್ಟ್ ಅಲ್ಲಿ ಇದ್ದ ಹಾಗೆ ಕುಜ ಅದೇ ಮನೆಯಲ್ಲಿ ಇದ್ರೆ ನಿಮಗೆ ರುಚಕ ಯೋಗ ಅನ್ನುವಂಥ ಯೋಗ ಇರುತ್ತೆ ಅಂತ ಅರ್ಥ. ಸರಿ, ಹಾಗಾದ್ರೆ ರುಚಕ ಯೋಗ ಇದೆ ಅಂತ ತಿಳ್ಕೊಳ್ಳಿ. ಏನ್ ಫಲ, ಯಾವಾಗ ಅಪ್ಲೈ ಆಗುತ್ತೆ? ರುಚಕ ಯೋಗ ಯಾರಿದೆಯೋ ಅಂಥವರಿಗೆ ಭೂಮಿ ಸಂಬಂಧಪಟ್ಟಂತ ಲಾಭ ಮತ್ತು ಸಕ್ಸಸ್ ಜಾಸ್ತಿ ಇರುತ್ತೆ. ಯಾರ್ಯಾರ ರುಚಕ ಯೋಗ ಇರುತ್ತೋ ಅವರು ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾರೆ. ಅಪ್ಪ ಅಮ್ಮ ತಾತ ಮುತ್ತಾತ ಏನೇನು ನಿಮ್ಗೆ ಆಸ್ತಿ ಕೊಟ್ಟಿದ್ದಾರೋ ಅದಲ್ಲದೆ ನೀವೇ ಸ್ವಂತವಾಗಿ ಸಂಪಾದನೆ ಮಾಡಿ ಆಸ್ತಿಯನ್ನ ಮಾಡ್ತೀರಾ, ಭೂಮಿಯನ್ನ ಖರೀದಿ ಮಾಡ್ತೀರಾ, ಮನೆಯನ್ನ ಕಟ್ತೀರಾ, ಅಥವಾ ಕಟ್ಟಿರೋ ಮನೆಯನ್ನ ತಗೊಳ್ತೀರಾ, ಅಥವಾ ಅಪಾರ್ಟ್ಮೆಂಟ್ ಫ್ಲಾಟ್ ತಗೋತೀರಾ, ಅಥವಾ ವ್ಯವಸಾಯದ ಭೂಮಿ, ವಿಲ್ಲ, ಈ ತರದ್ದು ಏನಾದರೂ ಒಟ್ಟು ಭೂಮಿ ಸಂಬಂಧಪಟ್ಟಂತ ಖರೀದಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈವನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ನೀವು ಪ್ಲಾನ್ ಮಾಡಬಹುದು. ಯಾವುದೇ ಮಾಡಿದ್ರು ಕೂಡ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿಮಗೆ ಸಕ್ಸಸ್ಸೇ ಹೊರತು ಫೇಲ್ಯೂರ್ ಇಲ್ಲ. ಎರಡನೇದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಮೀಡಿಯೇಟ್ ಅಂತ ಹೇಳ್ತೀವಲ್ಲ, ಅವರು ಲೇಔಟ್ಗಳನ್ನ ಸೃಷ್ಟಿ ಮಾಡಿ ಅದನ್ನ ಮಾರುವಂಥವ್ರು, ಸೈಟ್ಗಳನ್ನ ಸೃಷ್ಟಿ ಮಾಡಿ ಮಾರುವಂಥವ್ರು. ಸೃಷ್ಟಿ ಮಾಡಿ ಅಂತಂದ್ರೆ 1-2 ಎಕರೆ ಜಾಗ ಇದೆ ಅಂದ್ರೆ ಅದನ್ನ ಸೈಟ್ಗಳನ್ನೆಲ್ಲ ಮಾಡಿ ಡೆವಲಪ್ ಮಾಡಿ ಮಾರೋದು ಅಂತ ಸೃಷ್ಟಿ ಅಂತ. ಇನ್ನು ಸಿವಿಲ್ ಇಂಜಿನಿಯರ್ಸ್ ಇದಾರಲ್ಲ, ಈ ಮನೆ ಕಟ್ಟುವಂಥವ್ರು, ಮತ್ತೆ ಮೇಸ್ತ್ರಿಗಳು, ಮನೆ ಕಟ್ಟುವಂಥ ಕೂಲಿ ವ್ಯಕ್ತಿಗಳು, ಆಮೇಲೆ ಮನೆಗೆ ಸಂಬಂಧಪಟ್ಟ ಹಾಗೆ ಇಂಟೀರಿಯರ್ ಡೆಕೋರೇಷನ್ ಮಾಡೋದ್ರಿಂದ ಹಿಡಿದು ಈ ಮನೆಗೆ ಬೇಕಾಗಿರ್ತಕ್ಕಂಥ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅನ್ನು ತಯಾರು ಮಾಡುವಂಥವ್ರಿಂದ ಹಿಡಿದು ಅಷ್ಟು ಜನಕ್ಕೂ ರುಚಕ ಯೋಗ ಚೆನ್ನಾಗಿ ಅಪ್ಲೈ ಆಗುತ್ತೆ.
ಗುರುಗಳೇ ನಾನು ಬ್ರಿಕ್ಸ್ ಫ್ಯಾಕ್ಟರಿ ಮಾಡಬೇಕು ಅನ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿದೆ, ನನ್ನ ಜಾತಕದಲ್ಲಿ ಯೋಗ ಇದೆ ಅಂದ್ರೆ ರುಚಕ ಯೋಗ ಐತಂದ್ರೆ ಧಾರಾಳ ಮಾಡಿ ಅಂತ ಹೇಳ್ಬೋದು. ಅಷ್ಟು ಬಲಿಷ್ಠವಾದ ಯೋಗ ರುಚಕ ಯೋಗ. ಆ ರುಚಕ ಯೋಗ ನಿಮ್ಮ ಮೂಲ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು. ನೀವು ತಿಳ್ಕೋಬೇಕು ಅಂತಂದ್ರೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಮಾತು, ಯಾವುದೇ ಕಾರಣಕ್ಕೂ ಕುಜ ಸ್ವಂತ ಮನೆಯಲ್ಲಿದ್ದು ಡಿಸ್ಟರ್ಬೆನ್ಸ್ ಆಗಿರಬಾರ್ದು. ಇನ್ ಕೇಸ್ ಹೇಳಿದ್ನಲ್ಲ ರಾಹುವಿನ ಜೊತೆ ಇದ್ದು ಬಿಡ್ತು, ವಕ್ರಿ ಆಗೋಯ್ತು, ಕಂಬಸ್ಟ್ ಆಗೋಯ್ತು, ಈ ಥರದ್ದು ಏನಾದರೂ ಆದರೆ ಸ್ವಲ್ಪ ತೊಂದರೆಗಳಾಗುತ್ತೆ. ಅದೇ ನಿಮಗೆ ಲೆಕ್ಕಪತ್ರಗಳು ಸ್ವಲ್ಪ ತೊಂದರೆಗಳು ವ್ಯತ್ಯಾಸ ಬರೋದು, ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಿ ಸಮಸ್ಯೆ ಆಗುವಂಥದ್ದು, ಅಥವಾ ನೀವು ಮಾಡುವಂತಹ ಭೂಮಿ ಸಂಬಂಧಪಟ್ಟಂಥ ಕೆಲಸದಲ್ಲಿ ಸಕ್ಸಸ್ ಆಗದೆ ಹೋಗುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಬಟ್ ರುಚಕ ಯೋಗ ಇರುವವರು ಕೇವಲ ಭೂಮಿ ಮಾತ್ರ ಅಲ್ಲ, ಅವರು ಪೊಲೀಸ್ ಆಗ್ಬೋದು, IPS ಮಾಡ್ಬೋದು, UPSC ತಗೋಬೋದು, KPSC ತಗೋಬೋದು, ಇಂಡಿಯನ್ ಪೊಲೀಸ್ ತಗೋಬೋದು, ಕರ್ನಾಟಕ ಪೊಲೀಸ್ ತಗೋಬೋದು, ಡಿಫೆನ್ಸ್ ತಗೋಬೋದು, ನ್ಯಾಷನಲ್ ಡಿಫೆನ್ಸ್ಗೆ ಹೋಗ್ಬೋದು, ಆರ್ಮಿ ಆಫೀಸರ್ ಆಗ್ಬೋದು. ಈ ಥರ ಯಾವುದೇ ಬೇಕಾದರೂ ಕೂಡ ಧೈರ್ಯ ಸಾಹಸ ಸಂಬಂಧಪಟ್ಟಂತ ಯಾವುದೇ ಥರದ ಒಂದು ವಿದ್ಯಾಭ್ಯಾಸನ ತಗೋಬೋದು, ಉದ್ಯೋಗನ ತಗೋಬೋದು, ಯಾವುದೇ ತಗೊಂಡ್ರು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಧೈರ್ಯ ಅಂದ್ರೆ ಈ ಸ್ಪೋರ್ಟ್ಸ್ ಅಲ್ಲೂ ಕೂಡ ರಾರಾಜಿಸ್ಬೇಕು ಅಂತಂದ್ರೆ ಕುಜ ನಿಮಗೆ ಸಪೋರ್ಟ್ ಮಾಡ್ತಾನೆ. ರುಚಕ ಯೋಗ ಇತ್ತು ಅಂತಂದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಖಂಡಿತ ಅವ್ರನ್ನ ಸ್ಪೋರ್ಟ್ಸ್ ಕಳಿಸ್ಬೇಕು. ಅಥ್ಲೆಟ್ ಕಳಿಸೋದು ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಕಳಿಸೋದು, ಕಿಕ್ ಬಾಕ್ಸಿಂಗು, ಈ ಥರದ್ದು ಧೈರ್ಯ ಸಾಹಸ ಇರ್ತಕ್ಕಂಥ ಸ್ಪೋರ್ಟ್ಸ್ಗೆಲ್ಲ ಕಳಿಸ್ಕೊಟ್ರೆ ಸಕ್ಸಸ್ ಚೆನ್ನಾಗಾಗ್ತಾನೆ. ಆಮೇಲೆ ಜರ್ನಲಿಸಮ್ ಮಾಡಿಸ್ಬೋದು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಫೋರೆನ್ಸಿಕ್ ಅನ್ನು ಕಲಿಸ್ಬೋದು. ಆಮೇಲೆ ಈ ರುಚಕ ಯೋಗ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಈ ಡಿಟೆಕ್ಟಿವ್ ಕೆಲಸಗಳನ್ನು ಒಪ್ಪಿಸ್ಬೋದು. ಈ ಥರದ ಎಷ್ಟೋ ಥರದ ಬಲ ಅನ್ನುವಂಥದ್ದು ರುಚಕ ಯೋಗ ಇದ್ರೆ ನಿಮ್ಗೆ ಸಿಗುತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಗೆ ರುಚಕ ಯೋಗ ಇದೆಯಾ, ನಿಮ್ಮ ಜಾತಕದಲ್ಲಿ ರುಚಕ ಯೋಗ ಇದೆಯಾ, ಅದರದ ಒಂದು ಅಭಿವೃದ್ಧಿ ಯಾವ ಥರ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಬಲ ಇದೆ, ಯಾವ ಸಮಯದಲ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ, ಕುಜ ದಶೆ ಇದ್ದಾಗ ಅಪ್ಲೈ ಆಗುತ್ತಾ ಅಥವಾ ಎಲ್ಲ ದಶೆಗಳು ಅಪ್ಲೈ ಆಗುತ್ತಾ, ಇದೆಲ್ಲ ನೀವು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿಯನ್ನು ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿ ಕುಜನನ್ನು ಆಕ್ಟಿವೇಟ್ ಮಾಡಬೇಕು ಅಂದರೆ ಸಣ್ಣ ಪುಟ್ಟ ಪ್ರಮಾಣದ ದಾನಗಳು ಇತ್ಯಾದಿಗಳನ್ನು ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ತನ್ಮೂಲಕ ರುಚಕ ಯೋಗದ ಫಲ ಸಿಗುತ್ತೆ. ನೋಡ್ಕೊಳ್ಳಿ ನಿಮ್ಮ ರುಚಕ ಯೋಗ ಇದೆಯಾ ಇಲ್ವಾ ಅಂತ. ಇದ್ರೆ ಅನುಭವಿಸಿ, ಇಲ್ಲ ಅಂದ್ರೆ ಕುಜನನ್ನು ಪ್ರಾರ್ಥನೆ ಮಾಡಿ ರುಚಕ ಯೋಗದಷ್ಟೇ ಫಲವನ್ನ ಕುಜನಿಗೆ ಕೊಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗುವುದರಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.